ಸಂಡೇ ಅಲ್ವಾ ಮಕ್ಕಳ ಸ್ಪೆಷಲ್ ಫಿಶ್ ಫ್ರೈ, ಇದು ಫಿಶ್ ತಲೆ, ಇದು ಮಟನ್. ಹಾಗೆ ಎಲ್ಲನೂ ಟೇಸ್ಟ್ ಮಾಡ್ತೀನಿ. ನೋಡೋಣ ನನಗೆ ಚೆನ್ನಾಗಿರ್ತೈತಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಡೇ ಮಿನಿ ಬ್ಲಾಗ್. ಸೊ ಸಂಡೇ ಬಂತಂದ್ರೆ ಫುಲ್ ಖುಷಿ ಆಗುತ್ತೆ, ಯಾಕಂದ್ರೆ ಅವತ್ತು ನಂದು ವೀಕ್ ಆಫ್. ಸೊ ಸಂಡೇ ಸ್ಪೆಷಲ್ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಬಂದೇನೆ ಹಾಂ ಬಾ ಬಾ ಅಲ್ಲೇ ಕೊಂದ್ರೆ ಹಾಲು ಹಾಕ್ಬೇಕಾನೆ. ಕುಡಿ ಹಾಕೈತೆ ನೋಡು. ಸೊ ಇವತ್ತು ನಮ್ಮ ಮನೇಲಿ ಫಿಶ್ ಮತ್ತೆ ಮಟನ್ ಮಾಡಿದ್ರು. ಸೊ ಸಂಡೇ ನಾನ್ ವೆಜ್ ಇರಲಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಿವಿ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಇವತ್ತು ಫಿಶ್ ಮತ್ತೆ ಮಟನ್ ಎರಡನ್ನೂ ತರಿಸ್ಕೊಂಡಿದ್ವಿ. ಸೊ ಈ ಕಡೆ ಫಿಶ್ ಯಾವ ತರ ಮಾಡ್ತಾರೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಫಸ್ಟ್ ಫಿಶ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು. ಒಂದು 3-4 ಟೈಮ್ಸ್ ವಾಶ್ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಲೆಮನ್ ನ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಹುಣಸೆ ಹಣ್ಣಿನ ನೀರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ತರ ಮಾಡೋದ್ರಿಂದ ನಾವು ತಿನ್ನುವಾಗ ಸ್ಮೆಲ್ ಬರಲ್ಲ ಫಿಶ್. ಅದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಅದಕ್ಕೆ ಚಿಲ್ಲಿ ಪೌಡರ್ ಹಾಕಿ ಮತ್ತೆ ಕಾರ್ನ್ ಫ್ಲವರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ ಬಿಡ್ಬೇಕು. ಸೊ ನಾವು ಕಾರ್ನ್ ಫ್ಲವರ್ ನ ಫ್ರೈ ಮಾಡ್ತೀವಲ್ಲ ಅದಕ್ಕಷ್ಟೇ ಹಾಕ್ಬೇಕು. ಸೊ ಸಾಂಬಾರ್ ಮಾಡೋದಕ್ಕೆ ಕಾರ್ನ್ ಫ್ಲವರ್ ನ ಹಾಕಬಾರ್ದು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆದ್ಮೇಲೆ ಅದನ್ನ ರವಾದಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಎಣ್ಣೆಲಿ ಕರೆದ್ಬಿಟ್ರೆ ಸೊ ಫಿಶ್ ಫ್ರೈ ರೆಡಿ ಆಗುತ್ತೆ. ಸೊ ಅದಾದ್ಮೇಲೆ ಈ ಕಡೆ ಮಟನ್ ಸಾಂಬಾರ್ ಕೂಡ ಮಾಡ್ತಾ ಇದ್ರು ನಮ್ಮ ಮಮ್ಮಿ. ಆಲ್ರೆಡಿ ನಾನು ಅದನ್ನ ಎಷ್ಟೋ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಅದನ್ನ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಸಿಂಪಲ್ ಆಗಿದೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನನಗೆ ಈ ತರ ಮಾಡಿದ್ರಷ್ಟೇ ನನಗೆ ಮಟನ್ ಸಾಂಬಾರ್ ತಿನ್ನೋಕೆ ಇಷ್ಟ ಆಗುತ್ತೆ ಅಂತ. ಸೊ ಅದಾದ್ಮೇಲೆ ಈ ಕಡೆ ಫಿಶ್ ಸಾಂಬಾರ್ ಕೂಡ ಮಾಡ್ತಾ ಇದ್ರು. ಅದು ಕೂಡ ಏನೂ ಇಲ್ಲ, ನಾವು ಜಸ್ಟ್ ಅವಾಗ್ಲೇ ಏನ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಲ್ಲ ಅದನ್ನ ಒಂದ್ ಬಾಳ್ಗೆಲಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಅದರಲ್ಲಿ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂಚೂರು ನೀರ್ ಹಾಕ್ಬಿಟ್ರೆ ಫಿಶ್ ಸಾಂಬಾರ್ ಕೂಡ ರೆಡಿ ಆಯ್ತು. ಸೊ ಅದಾದ್ಮೇಲೆ ಇವತ್ತು ಊರಿಂದ ನಮ್ಮ ಅಜ್ಜ ಮತ್ತೆ ನಮ್ಮ ಅಜ್ಜಿ ಬಂದಿದ್ರು. ಸೊ ಅವ್ರು ಬಂದ ತಕ್ಷಣ ಅವ್ರಿಗೂ ಟೀನ ಮಾಡ್ಕೊಟ್ಟೆ. ಸೊ ಟೀ ನೋಡಿದ ತಕ್ಷಣನೇ ನಮಗೂ ಬಿಡೋಕ್ ಆಗಲ್ಲ. ಸೊ ಅದಕ್ಕೆ ನಾನು 1 ಕಪ್ ಟೀನ ಕುಡಿದೆ. ಸೊ ಅಷ್ಟನ್ನದ್ರಲ್ಲಿ ಎಲ್ಲ ಅಡ್ಗೆನೂ ರೆಡಿ ಆಗಿತ್ತು. ಸೊ ಅದ್ರ ಜೊತೆ ಮಟನ್ ಜೊತೆ ನಾವು ಲಿವರ್ ಕೂಡ ತಗೊಂಡ್ ಬಂದಿದ್ವಿ. ಸೊ ಅದು ಕೂಡ ಏನು ಇಲ್ಲ, ಜಸ್ಟ್ ನಾವು ಎಣ್ಣೆ ಹಾಕ್ಬಿಟ್ಟು ಲಿವರ್ ನ ಹಾಕಿ ಅದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ನೀರ್ ಹಾಕಿ ಕಲಿಸ್ಬಿಟ್ರೆ ಸೊ ಆ ರೆಸಿಪಿ ಕೂಡ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಫಿಶ್ ಫ್ರೈನು ರೆಡಿ ಆಯ್ತು. ಈ ಕಡೆ ಮಟನ್ ಇಂದು ಲಿವರ್ ಕೂಡ ರೆಡಿ ಆಯ್ತು. ಸೊ ಅದಾದ್ಮೇಲೆ ಮಟನ್ ಸಾಂಬಾರು ರೆಡಿ ಆಯ್ತು. ಸೊ ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಸೊ ಇಷ್ಟೆಲ್ಲ ರೆಡಿ ಆದ್ಮೇಲೆ ನಾನು ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.